ಜರುಗಿದ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನ ನಿರ್ಮಾಣದ ಭೂಮಿ ಪೂಜೆ. ಗಂಗಾವತಿ ನಗರದ ಆರ್ಯವೈಶ್ಯ ಸಮಾಜ ಬಾಂಧವರ ಅತ್ಯಂತ ಬಹುನಿರೀಕ್ಷಿತ ಕುಲದೇವತೆ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನ ನಿರ್ಮಾಣದ ಭೂಮಿ ಪೂಜೆ ಭಾಜಪದ ಮಾಸದ ಸೋಮವಾರ ದಿನದಂದು ಜಯನಗರದಲ್ಲಿರುವ ಎಂಎನ್ಎಂ ಪ್ರೌಢಶಾಲೆಯ ಸಮೀಪದಲ್ಲಿರುವ 3.5 ಎಕರೆ ವಿಸ್ತೀರ್ಣದಲ್ಲಿ ದೇವಸ್ಥಾನ ಸಮಿತಿಯ ಅಧ್ಯಕ್ಷ ರೂಪಾರಾಣಿ, ಲಕ್ಷ್ಮಣ್ ರಾಯಚೂರು, ಈಶ್ವರ್ ಶೆಟ್ಟಿ, ಸುರೇಶ್ ಶೆಟ್ಟಿ ಸೇರಿದಂತೆ ಮಾಜಿ ಸಚಿವ ಮಲ್ಲಿಕಾರ್ಜುನ್ ನಾಗಪ್ಪ, ಮಾಜಿ ಶಾಸಕ ಪರಣ್ಣ ಮುನವಳ್ಳಿ, ಮಾಜಿ ವಿಧಾನ ಪರಿಷತ್ ಸದಸ್ಯ ಎಚ್ಆರ್ ಶ್ರೀನಾಥ್, ಮಾಜಿ ಸಂಸದ ಶಿವರಾಮೇಗೌಡ ಸೇರಿದಂತೆ ಮತ್ತಿತರ ಗಣ್ಯರ ಸಮಕ್ಷಮದಲ್ಲಿ ನೆರವೇರಿಸಲಾಯಿತು. ಇದಕ್ಕೂ ಪೂರ್ವದಲ್ಲಿ ಶ್ರೀ ಕನ್ನಿಕಾ ಪರಮೇಶ್ವರಿಯ ಭಾವಚಿತ್ರದ ಭವ್ಯ ಮೇಲ್ಮನೆಗೆ ಶ್ರೀ ನಗರೇಶ್ವರ ದೇವಸ್ಥಾನದಿಂದ ಪೂರ್ಣ ಕುಂಭದೊಂದಿಗೆ ಸಕಲ ವಾದ್ಯ ವೈಭವದೊಂದಿಗೆ ಭೂಮಿ ನಿವೇಶನದ ಸ್ಥಳಕ್ಕೆ ಆಗಮಿಸಲಾಯಿತು. ದೇವಸ್ಥಾನದ ಪ್ರಧಾನ ಅರ್ಚಕ ದಿಗಂಬರ್ ಭಟ್ ಜೋಶಿ ಹಾಗೂ ವೇದಮೂರ್ತಿ ಭೀಂಭಟ್ ಬಾಸ್ ಪಟ್ಟಣ ಅವರು ಅಧ್ಯಕ್ಷೆ ರೂಪಾರಾಣಿ ದಂಪತಿಗಳಿಗೆ ಮಹಾಸಂಕಲ್ಪ, ಮಹಾಗಣಪತಿ ಪೂಜೆ ಇತ್ಯಾದಿ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳನ್ನು ಸಾಂಗತವಾಗಿ ನಡೆಸಿಕೊಟ್ಟರು. ಈ ಸಂದರ್ಭದಲ್ಲಿ ಮಾಜಿ ಸಚಿವ ಮಲ್ಲಿಕಾರ್ಜುನ್ ನಾಗಪ್ಪ ಮಾತನಾಡಿ, ಕಳೆದ 13 ವರ್ಷಗಳ ಬಳಿಕ ದೇವಸ್ಥಾನದ ನಿರ್ಮಾಣಕ್ಕೆ ಸಮಾಜ ಬಾಂಧವರು ಮುಂದಾಗಿರುವುದು ಸಂತಸದಾಯಕವಾಗಿದೆ. ಈ ಹಿನ್ನೆಲೆಯಲ್ಲಿ ಸರ್ವರನ್ನ ವಿಶ್ವಾಸಕ್ಕೆ ಪಡೆದುಕೊಳ್ಳುವುದರ ಮೂಲಕ ದೇವಸ್ಥಾನ ಶಕ್ತಿ ಪೀಠವಾಗಲಿದೆ ಎಂಬ ಭರವಸೆಯನ್ನ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಶ್ರವಣ್ ಕುಮಾರ್ ರಾಯ್ಕರ್, ನಾಗರಾಜ್ ದರೋಜಿ ಶೆಟ್ಟಿ, ಎಸ್ ರಾಘವೇಂದ್ರ, ಜೋಗದ ನಾರಾಯಣಪ್ಪ ನಾಯಕ್ ಹಾಗೂ ವಾಸವಿ ಮಹಿಳಾ ಮಂಡಳಿ ಅಧ್ಯಕ್ಷೆ ಭಾಗ್ಯ, ಈಶ್ವರ್ ಶೆಟ್ಟಿ ಹಾಗೂ ಸದಸ್ಯರು, ಪದಾಧಿಕಾರಿಗಳು, ಸಮಾಜದ ಹಿರಿಯರು, ಮುಖಂಡರು, ಯುವಕರು ಪಾಲ್ಗೊಂಡಿದ್ದರು.
ಇವತ್ತು ನಮ್ಮ ವಾಸವಿ ಸಮಾಜದ ಎಲ್ಲ ಬಂಧುಗಳು ಕೂಡಿಕೊಂಡು ವಿಶೇಷವಾಗಿ 3 ಎಕರೆ ಜಾಗದಲ್ಲಿ ವಾಸವಿ ಮೂರ್ತಿಯ ಒಂದು ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಪೂಜೆ ಮಾಡಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಮಾಜಿ ಸಚಿವರಾದಂತಹ ಮಲ್ಲಿಕಾರ್ಜುನ ನಾಗಪ್ಪನವರು, ಜೊತೆಗೆ ಜೊತೆಗೆ ಅಧ್ಯಕ್ಷರು, ಸಮಾಜದ ಅಧ್ಯಕ್ಷರು ಮತ್ತು ಎಲ್ಲ ಹಿರಿಯರು ಕೂತ್ಕೊಂಡು ಪೂಜೆ ಮಾಡಿದ್ದೇವೆ. ನಿಜವಾಗಿ ಒಂದು ಬಹಳ ಸಂತೋಷ ಇವತ್ತು. ಯಾಕಂದ್ರೆ ಸಂಸ್ಕೃತಿ ಸಂಪ್ರದಾಯ ಒಂದು ಪರಂಪರೆಯನ್ನು ಉಳಿಸುವಂತ ಕಾರ್ಯ ನಮ್ಮ ವಾಸವಿ ಸಮಾಜದಿಂದ ನಡೀತಾ ಇದೆ. ನಾವೆಲ್ಲರೂ ಸಹಿತ ನಿಮ್ಮ ಜೊತೆಗಿದ್ದೇವೆ. ಆದಷ್ಟು ಬೇಗನೆ ತಾಯಿ ವಾಸವಿಯ ಆಶೀರ್ವಾದದಿಂದ ಆದಷ್ಟು ಬೇಗನೆ ಈ ಒಂದು ಕಾರ್ಯ ಮುಗಿಲಿ. ಜೊತೆಗೆ ಎಲ್ಲರೂ ಸಹಿತ ಕೈ ಜೋಡಿಸುವಂತಹದ್ದು, ಜೊತೆಗೆ ಪ್ರತಿನಿತ್ಯನೂ ಸಹಿತ ವಾಸವಿ ತಾಯಿಯ ಒಂದು ಆಶೀರ್ವಾದ ಪಡೆಯುವಂತ ಕೆಲಸ ವಾಸವಿ ಸಮಾಜದ ಬಂಧುಗಳಿಂದ ಆಗಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ವಿಶೇಷವಾಗಿ ಪವಿತ್ರವಾದಂತಹ ಜೊತೆಗೆ ನಮ್ಮ ಸಂಸ್ಕೃತಿ ಸಂಪ್ರದಾಯ, ನಮ್ಮ ಒಂದು ಭಾವನೆಯನ್ನ ಬೆಳೆಸುವಂತ, ಧಾರ್ಮಿಕ ಭಾವನೆಯನ್ನು ಬೆಳೆಸುವಂತ ಕಾರ್ಯ ಗಂಗಾವತಿಯಲ್ಲಿ ನಡೀತಾ ಇದ್ದು ಬಹಳ ಸಂತೋಷ ಅನ್ನುವಂಥ ಮಾತನ್ನು ಹೇಳಿ, ಎಲ್ಲ ಸಮಾಜದ ಬಂಧುಗಳಿಗೆ ಸಹಿತ ನಾನು ವಿಶೇಷವಾದಂತ ಧನ್ಯವಾದಗಳನ್ನ, ಅಭಿನಂದನೆಗಳನ್ನು ಹೇಳಿ ಶುಭ ಸಂದರ್ಭದ ಸಮಯದಲ್ಲಿ ಗಂಗಾವತಿಯಲ್ಲಿ ನೂತನವಾಗಿ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದ ಪೂಜಾ ಸಮಾರಂಭದಲ್ಲಿ ಪಾಲ್ಗೊಳ್ಳತಕ್ಕಂಥ ಆತ್ಮೀಯರು, ಸ್ನೇಹಿತರಾಗಿರುವಂಥ ಮಾಜಿ ಶಾಸಕರಾಗಿರುವಂಥ ಪರಿಣಾಮಗಳವರೇ, ಮಾಡ್ತಕ್ಕಂಥ ಶ್ರೀಮತಿ ಎಲ್ಲ ಚುನಾಯಿತ ಪ್ರತಿನಿಧಿಗಳೇ ಹಾಗೂ ವೈಶ್ಯ ಸಮಾಜದ ಅಧ್ಯಕ್ಷರೇ, ಪದಾಧಿಕಾರಿಗಳೇ ಮತ್ತು ಸಮಾಜದ ಹಿರಿಯರೇ, ಸುಮಾರು ಬಹುದಿನ ಕನಸು ಇವತ್ತು ಈಡೇರ್ತಿದ್ದು ನಾನು ಬಹಳ ಸಂತೋಷ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಸುಮಾರು 13 ವರ್ಷಗಳ ಹಿಂದೆ ಈ ಸ್ಥಳವನ್ನು ಸಮಾಜ ಮುಖಂಡರಲ್ಲಿ ತಿಳ್ಕೊಂಡ ಮೇಲೆ ನಾವು ಈ ಸ್ಥಳವನ್ನು ಕೊಟ್ಟ ಮೇಲೆ ಇವತ್ತು ನಿಮ್ಮೆಲ್ಲರ ಸಮಕ್ಷಮದಲ್ಲಿ ಇಡೀ ಸಮಾಜ ಸಮಕ್ಷಮದಲ್ಲಿ ಇವತ್ತು ಸಮಾರಂಭ ಆಗಿದೆ. ಈ ಸಮಾರಂಭ ಆಗ್ತದೇನೆ ಕೆಲಸವನ್ನು ಆದಷ್ಟು ಪ್ರಾರಂಭ ಮಾಡಿ ಆದಷ್ಟು ಯಾವುದೇ ಕಾರಣಕ್ಕೂ ಅಡಚಣೆ ಬದಲಾವಣೆ ಸುರಕ್ಷಿತವಾಗಿ ಈ ಒಂದು ಭಯವಾದ ದೇವಸ್ಥಾನ ಮತ್ತು ಕಾರ್ಯಕ್ರಮ ಮಾಡ್ಕೊಂತ ಆಗ್ತೀನಿ. ಸಮಾಜದಲ್ಲಿ ಸಣ್ಣ ಪುಟ್ಟ ಇದ್ರೂ ಕೂಡ ಅದನ್ನೆಲ್ಲ ಬದಿಗೊತ್ತಬೇಕು. ಯಾಕಂದರೆ ಸಮಾಜದಲ್ಲಿ ಎಲ್ಲ ಆಡಳಿತ ಜೊತೆ ಕರ್ತವ್ಯ. ಅದಕ್ಕೆ ನಾನು ಇಷ್ಟ ತಮ್ಮಲ್ಲಿ ಕೇಳ್ಕೊಂಡು ಎಲ್ಲರೂ ಕೂಡಿಕೊಂಡು ಈ ಒಂದು ದೇವಸ್ಥಾನದ ಏನು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ ಸಾರ್ವಜನಿಕವಾಗಿ ಬಹಳಷ್ಟು ತೀವ್ರತೆ ಮಾಡಿದ್ರೆ ಈ ಭಾಗದ ಜನಗಳನ್ನು ಕನಕಪ್ಪನ ದೇವಸ್ಥಾನದ ಆಶೀರ್ವಾದ ಇದೆ ಅಂತ ಆಗ್ತದೆ. ಯಾಕಂದರೆ ಮುಂದೆ ಹೋದ್ರೆ ಆಂಜನೇಯ ದೇವಸ್ಥಾನ ಇದೆ, ಹಿಂದೆ ಹೋದ್ರೆ ಮಳೆ ಮಾರುತ ದೇವಸ್ಥಾನ ಇದೆ, ಈ ಕಡೆ ಈಶ್ವರ ದೇವಸ್ಥಾನ ಇದೆ, ಈ ಕಡೆ ಶಾರದಾ ಪೀಠ ಇದೆ, ಸತ್ಸಂಗ ಐತೆ. ನಮ್ಮ ಲಕ್ಷ್ಮಿ ಮುಂದೆ ಏನು ಭಾಷೆ ಅಂದರೆ ಒಂದು ಲಕ್ಷ್ಮಿ ಕಾಣಲಿ ಇದೆ. ಇದೆಲ್ಲ ಅದೊಂದ ಈ ಭಾಗದಲ್ಲಿ ಶೀಘ್ರದಲ್ಲಿ ತಮ್ಮೆಲ್ಲರ ಆಸೆ ಆದಕ್ಕೆ ಆಗಲಿ. ತಮ್ಮೊಂದಿಗೆ ನಾನು ಅವರು ಸಮಾಜಕ್ಕೆ ಇರ್ತಂತೆ ಆಸೆ ಸೇರಿಸಿ ನಮ್ಮನ್ನು ಕರೆಸಿ ಇವತ್ತು ಸಮಾರಂಭದಲ್ಲಿ ಪಾಲ್ಗೊಳ್ಳಲು ಅವಕಾಶ ಮಾಡಿಕೊಟ್ಟಿದ್ದ ಸಮಸ್ತ ಈ ಸಮಾಜದ ಹಿರಿಯರು, ಕಿರಿಯರಿಗೂ, ತಾಯಂದಿರಿಗೂ, ಸ್ನೇಹಿತರು, ಮಿತ್ರರು, ಬಂದಿರ್ತಕ್ಕಂಥೆಲ್ಲ ನನ್ನ ಪ್ರತಿಯೋಜನದ ಸ್ನೇಹಿತರು ಮತ್ತೊಮ್ಮೆ ಅದನ್ನು ಸಲ್ಲಿಸಿ ಅಧ್ಯಕ್ಷರು ಪದಾಧಿಕಾರಿಗಳ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ತಮ್ಮ ಕೆಲಸ ಮಾಡ್ಕೊಡ್ತಾರೆ ಕೇಳ್ಕೊಂಡು ಮಾಡ್ಕೊಡ್ತೀನಿ. ನಮಸ್ಕಾರ. ಎಲ್ಲ ಗಣ್ಯರೇ ಮತ್ತು ಇವತ್ತು ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷ ಸ್ಥಾನ ವಹಿಸಿಕೊಂಡಿದ್ದ ಮಾಜಿ ಸಚಿವರಾದ ಮಲ್ಲಿಕಾರ್ಜುನ ನಾಗಪ್ಪನವರೇ, ಮಾಜಿ MLAಗಳಾದ ಪರಿಣಾಮನವರೇ, ಮಾಜಿ ನಗರಸಭಾಧ್ಯಕ್ಷರಾದ ರಾಘವೇಂದ್ರ ಶ್ರೇಷ್ಠರವರೇ, ಈ ಸಮಾಜದ ಎಲ್ಲ ಮುಖಂಡರೇ, ಸಮಾಜದ ಅಧ್ಯಕ್ಷರೇ, ನಿಜವಾಗ್ಲೂ ಇವತ್ತು ಈ ಕಾರ್ಯಕ್ರಮ ನೋಡಿದ್ರೆ ಮಲ್ಲಿಕಾರ್ಜುನ ನಾಗಪ್ಪ ಅವರು ಜಾಗ ಕೊಟ್ಟಿದ್ದಾರೆ ಗೊತ್ತಾಯ್ತು ನನಗೆ. ಅವರು ಹೇಳ್ಬಿಟ್ಟಿನಲ್ಲಿ ತುಂಬ ಸಂತೋಷದ ಸಂಗೀತ ಆಗಿದೆ. ತಮ್ಮ ಸಮಾಜದ ಮೇಲೆ ಅವರು ಅಭಿಮಾನ ಇಟ್ಕೊಂಡು ವಾಸವಿ ದೇವಿ ಪ್ರತಿಷ್ಠಾಪನೆ ಈಗ ಆಗೋದು ತುಂಬ ಸಂತೋಷದ ಸಂಗೀತ. ಕೊಟ್ಟಿದ್ದಾರಲ್ಲ ಸಂತೋಷ. ಎರಡನೇದಾಗಿ ನಮ್ಮ ಮಹಿಳೆಯರ ಸಮಾಜದ ಅಧ್ಯಕ್ಷರು ಅಂತ ನನಗೆ ತುಂಬ ಖುಷಿಯಾಗಿದೆ.
ಮಹಿಳೆಯರ ಕೈಯಲ್ಲಿ ಮಕ್ಕಳೇ ಬೆಳೆಸಲು ಸಮಾಜವನ್ನು ಹಾಗೆ ಬೆಳೆಸಲು ಸಾಧ್ಯ. ಒಂದು ಆದಷ್ಟು ಬೇಗನೆ ಅವರು ಈ ದೇವಸ್ಥಾನ ನಿರ್ಮಾಣ ಮುಗಿಸಿ ಅಮ್ಮನ ಕರ್ಕೊಂಡು ಹೇಳಿ ಈ ಸಮಾಜದ ಎಲ್ಲರಿಗೂ ನಾನು ವಂದಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಮಹತ್ವವಾದಂಥ ಒಂದು ಕಾರ್ಯಕ್ರಮ ನಡೀತಾ ಇದೆ. ಈ ಗಂಗಾವತಿ ನಗರಕ್ಕೆ ಒಂದು ಸಂತೋಷದ ಸುದ್ದಿ. ಯಾಕೆಂದರೆ ಕನಿಕಾ ಪರಮೇಶ್ವರಿ ಜಗತ್ತಿಗೆ ಒಡೆಯ ಆಗಿರ್ತಕ್ಕಂಥ ದೇವಿ ಮತ್ತು ಗ್ರಾಮಕ್ಕೆ ಒಳ್ಳೆಯ ಸುದೈವ ಕಾಲ ಇದೆ. ಯಾಕಂದರೆ ಆ ತಾಯಿ ಇವತ್ತು ಒಳ್ಳೆಯ ಜಾಗದಲ್ಲಿ ನೆಲೆಸಿ ಇವತ್ತು ಲೋಕ ಕಲ್ಯಾಣಕ್ಕೆ ಅರ್ಥವಾಗಿ ಇವತ್ತು ಆರ್ಯ ವೈಶ್ಯ ಸಮಾಜದವರು ಭಾಳ ಒಳ್ಳೆಯ ಕಾರ್ಯಕ್ರಮವನ್ನು ಇವತ್ತು ಒಂದು ಹೊಸ ಭೂಮಿಯನ್ನು ತಗೊಂಡು ಇವತ್ತು ಗಂಗಾವತಿ ಜನರಿಗೆ ಅರ್ಪಿಸ್ತಾ ಇದ್ದಾರೆ. ಅವ್ರ ಸಮಾಜಕ್ಕೆ ಬರೀ ಅವ್ರ ಸಮಾಜಕ್ಕಲ್ಲ, ಇಡೀ ಗಂಗಾವತಿ ನಗರಕ್ಕೆ ಎಲ್ಲರಿಗೂ ಉಪಯೋಗ ಆಗ್ತಕ್ಕಂಥ ಕೆಲಸ ಈ ಸಮಾಜದವ್ರು ಮಾಡ್ತಾಯಿದ್ದಾರೆ. ಮತ್ತು ಅಧ್ಯಕ್ಷರು ನಮ್ಮ ಆರ್ಯ ವೈಶ್ಯ ಸಮಾಜದ ಅಧ್ಯಕ್ಷರಂಥ ರೂಪ ಅವ್ರಿಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮ ನಡೀತಾ ಇದೆ. ಅದೇ ಥರ ಇವತ್ತು ಅನೇಕ ಹಿರಿಯರವರಾಗಲಿ, ನಮ್ಮ ಗೋವಿಂದರಾಜವರಾಗಲಿ, ನಮ್ಮ ಬಾಗೋಡಿಯವರಾಗಲಿ, ಪ್ರಮುಖ ದೊಡ್ಡ ಗಂಗಾವತಿ ನಗರದ ಒಂದು ನಾಗರಿಕರಿದ್ದಾರೆ, ಹಿರಿಯ ನಾಗರಿಕರು, ಅವರೆಲ್ಲರೂ ಒಂದು ಅಧ್ಯಕ್ಷ ಸಮ್ಮುಖದಲ್ಲಿ ಇವತ್ತು ಈ ಕಾರ್ಯಕ್ರಮ ನಡೀತಾ ಇದೆ. ಈ ಮುಂದೆ ಈ ಒಂದು ಕನಿಕಾ ಪರಮೇಶ್ವರಿ ದೇವಸ್ಥಾನ ಕೂಡ ಕಟ್ತಾ ಇದ್ದಾರೆ. ದೇವಸ್ಥಾನ ಮತ್ತು ಅನೇಕ ಕಲ್ಯಾಣ ಮಂಟಪ ಎಲ್ಲರಿಗೂ ಜಗತ್ತಿಗೆ ಒಳ್ಳೆಯದಾಗಲಿ ಅಂಥೇಳಿ ಈ ಸಂದರ್ಭದಲ್ಲಿ ಹಾರೈಸಿ ನನ್ನನ್ನು ಕರೆಸಿ ಇವತ್ತು ನನ್ನ ಈ ಕಾರ್ಯಕ್ರಮ ನೋಡಲಿಕ್ಕೆ ಒಂದು ಅವಕಾಶ ಮಾಡಿರ್ತಕ್ಕಂಥ ಅಧ್ಯಕ್ಷರಿಗೂ ಮತ್ತು ಸಮಾಜದವ್ರಿಗೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಒಂದು ಉತ್ತಮವಾದ ಮತ್ತು ಧಾರ್ಮಿಕವಾದ ಕಾರ್ಯಕ್ರಮವನ್ನು ವಾಸವಿ ಅಮ್ಮನವರ ಆಶೀರ್ವಾದದಿಂದ ಯಾವಾಗೂ ಆಗಬೇಕಾಗಿರ್ತಕ್ಕಂಥ ಅಮ್ಮನವರ ಮಂದಿರ ತಡವಾದರೂ ಪರವಾಗಿಲ್ಲ, ಆ ಒಂದು ಸಂಕಲ್ಪವನ್ನು ಆ ವಾಸವಿಯವರ ಒಂದು ಕೃಪಾಪೋಷಿತವಾಗಿರ್ತಕ್ಕಂಥ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಏನಾಗ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಆದಷ್ಟು ಬೇಗ ಅಂದರೆ ಭಾಳ ನೆನೆಗುದಿಗೆ ಬಿದ್ದಿರ್ತಕ್ಕಂಥ ಈ ಒಂದು ಕಾರ್ಯ ಪಕ್ಕದಲ್ಲಿ ಇವತ್ತು ನಾವು ಹಿರೇಜಂತೆಯಲ್ಲಿ ನೋಡ್ತಾ ಇದ್ವಿ, ಶ್ರೀರಾಮ ನಗರದಲ್ಲಿ ಆಗಿರ್ತಕ್ಕಂಥದ್ದು ನೋಡ್ತಾ ಇದ್ವಿ, ಬಸವಪಟ್ಟಣದಲ್ಲಿ ಸಮುದಾಯ ಭವನ ಆಗಿರೋದು ನೋಡ್ತಾ ಇದ್ವಿ. ಆದರೆ ಗಂಗಾವತಿಗೆ ಇದು ತುಂಬ ಅವಶ್ಯಕತೆ ಇತ್ತು. ಅವಶ್ಯಕತೆಯನ್ನು ಸಮಾಜದ ಎಲ್ಲ ಬಂಧುಗಳು ಏನು ತಮ್ಮ ಇಚ್ಛೆಯ ಅನುಸಾರ ಏನು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು, ಏನು ಅಧ್ಯಕ್ಷರ ಸಂಕಲ್ಪ 2 ವರ್ಷಗಳಲ್ಲಿ ಒಂದು ಬೃಹತ್ತಾದ ಆ ಮಾತೆಯ ಕಟ್ಟಡವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಸಂಕಲ್ಪ ಹೊಂದಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮ ಸಹಕಾರ ಸಹಾನುಭೂತಿ ಸದಾ ಅವರ ಜೊತೆ ಇರುತ್ತೆ. ಅವರು ಯಾವುದೇ ಸಂದರ್ಭದಲ್ಲಿ ಕೂಡ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಳ್ಳಲಿಕ್ಕೆ ನಾವು ಸದಾ ಸಿದ್ಧರಿರ್ತೇವೆ ಎಂಬ ಮಾತನ್ನು ಹೇಳುವ ಜೊತೆಗೆ ತನ್ನ ಮನ ಧನದಿಂದ ಈ ಒಂದು ಕಾರ್ಯ ಯಶಸ್ವಿಯಾಗಲಿ ಎಂಬ ಮಾತನ್ನು ಹೇಳುವ ಮುಖಾಂತರ ಇಡೀ ಸಮಾಜದ ಮತ್ತು ಅನ್ಯ ಸಮಾಜದವರ ಸಹಕಾರದೊಂದಿಗೆ ಯಶಸ್ವಿಯಾಗಲಿ ಎಂಬ ಮಾತನ್ನು ಹೇಳಿ ತಮಗೆ ಶುಭ ಹಾರೈಸುತ್ತೇವೆ. ವಿಶೇಷವಾಗಿ ಇವತ್ತು ನಕ್ಷತ್ರ ಉತ್ತರ ನಕ್ಷತ್ರ, ವಿಶೇಷವಾಗಿ ತಾಯಿಯ ನಕ್ಷತ್ರ ಕನಿಕಾ ಪರಮೇಶ್ವರಿಯ ನಕ್ಷತ್ರ ವಿಶೇಷವಾಗಿರೋದ್ರಿಂದ ಮತ್ತು ಯೋಗ ಕಾರಣಗಳು ಸದಾ ಯೋಗ್ಯವಾದಂಥ ದಿವಸ. ಅವು ನಮ್ಮ ತಾಯಿ ರಾಜೇಂದ್ರು ಮುಂದೆ ಹೆಂಗಿಂದ ಮಾಡುವಂತ ಏನು ವಿಚಾರ ಕೇಳಿದ ತಕ್ಷಣ ನಾ ಭಾವದಿಂದ ಫೋನ್ ಮಾಡಿ ತಿಳ್ಕೊಂಡೆ. ಹೆಂಗಂದ್ರೆ ಯೋಗ್ಯವಾದ ಮಾಡಿ ಕೇಳಿ ಅಂತಂದು ವಿಶೇಷ 25ನೇ ತಾರೀಕು ಇನ್ನೊಂದು ವಿಶೇಷ ಅಂದ್ರೆ ನಮ್ಮ ರಾಜವರು 1 ವರ್ಷ ಆಯ್ತು ಅಧ್ಯಕ್ಷರಾಗಿ. 21 ವರ್ಷ ಆಯ್ತು, 1 ವರ್ಷದಲ್ಲಿ ಅವರು ಈ ಭೂಮಿ ಪೂಜೆ ಮಾಡಿದ್ರೆ ಅವ್ರು ಇದೇ ರೀತಿ ಆ ತಾಯಿ ಶಕ್ತಿ ಭಕ್ತಿ ಯುಕ್ತಿಯನ್ನು ಕೊಟ್ಟು ಇದೇ ರೀತಿ ಅವರೆಲ್ಲರೂ ಸಹಾಯ ಸಹಕಾರ ಮಾಡಬೇಕು ಅಂತ ಹೇಳಿ ಕನಿಕಾ ಪರಮೇಶ್ವರಿ ಆರ್ಯ ಸಮಾಜ ವತಿಯಿಂದ ಆ ತಾಯಿಗೆ ಪ್ರಾರ್ಥನೆ ಮಾಡ್ತಾರೆ. ದಕ್ಷಿಣಕ್ಕೆ ಗುಡ್ಡ ಎತ್ತರವಾದಂತಹ ಪ್ರದೇಶ, ಉತ್ತರಕ್ಕೆ ತಗ್ಗಿದೆ. ಇದು ವಾಸ್ತು ದೃಷ್ಟಿಯಿಂದ ಅತ್ಯಂತ
ಮಹತ್ವದಂತಹ ಪ್ರವೇಶ. ಜೊತೆಗೆ ಹಿಂದೆ ಮಳೆ ಮಲ್ಲಪ್ಪನ ಗುಡ್ಡ, ಗಾಯತ್ರಿ, ಯಾವ ಎಲ್ಲ ನಮ್ಮ ಇಡೀ ಹಿಂದೂ ಸನಾತನ ಧರ್ಮಕ್ಕೆ ಮೂಲವಾದಂತಹ ನಮ್ಮ ದೇವರು ಗಾಯತ್ರಿ ದೇವರ ಪೀಠ ಇದೆ. ಹೀಗೆ ದಕ್ಷಿಣಕ್ಕೆ ಇಲ್ಲಿ ಸತ್ಯನಾರಾಯಣ ದೇವಸ್ಥಾನ, ಈ ಕಡೆ ಆ ಎದುರಿಗೆ ಪಂಚಮುಖ ಆಂಜನೇಯ, ಎಷ್ಟೊಂದು ಪವಿತ್ರವಾದಂತಹ ದೇವಸ್ಥಾನ, ಎಷ್ಟೊಂದು ಪವಿತ್ರವಾದಂತಹ ಆಸ್ಥಾನ, ಎಷ್ಟೊಂದು ಪವಿತ್ರವಾದ ಕ್ಷೇತ್ರ. ಬೆಂಗಳೂರಿನ ರಾಜಾಜಿನಗರ ತಾವೆಲ್ಲ ನೋಡಿದ್ರಿ, ಅಲ್ಲಿ ಇಸ್ಕಾನ್ ಟೆಂಪಲ್ ನೋಡಿದ್ರಿ. ಇದು ಮುಂದೆ ಒಂದು ಇಸ್ಕಾನ್ ಟೆಂಪಲ್ ತರ ವಾತಾವರಣ ಸೃಷ್ಟಿ ಮಾಡ್ಕೊಂಡು ನನಗೆ ನಿಜವಾಗಿ ಹೆಮ್ಮೆ ಅನ್ಸುತ್ತೆ. ಇಲ್ಲಿ ನಾಳೆ ದಿನ ನಮ್ಮೆಲ್ಲ ಆರ್ಯವೈಶ್ಯ ಸಮಾಜದ ಮುಖಂಡರು ಎಲ್ಲರೂ ಕೈ ಜೋಡಿಸಿವೆ. ಇದೊಂದು ಗಂಗಾವತಿ ಐತಿಹಾಸಿಕವಾದಂತಹ ಮತ್ತು ಪ್ರಸಿದ್ಧವಾದಂತಹ ಕ್ಷೇತ್ರ. ಮಂದಿರವನ್ನ ನಿರ್ಮಾಣ ಮಾಡೋದಕ್ಕೆ ಸಂಕಲ್ಪ ತೊಟ್ಟು ಅವರು ಅಧ್ಯಕ್ಷಗಿರಿಗೆ ಬಂದ್ರು. ಅಧ್ಯಕ್ಷ ಬಂದು ಇವತ್ತಿಗೆ 1 ವರ್ಷ ಆಯ್ತು. 2ನೇ ವರ್ಷಕ್ಕೆ ನಾವು ಪಾದಾರ್ಪಣೆ ಮಾಡ್ತಾ ಇದ್ದೀವಿ. ಈ 1 ವರ್ಷದಲ್ಲಿ ಅವರ ಸಾಧನೆ ಅಪಾರ. ಸಂಘಟನೆಯಲ್ಲಿ ಮುಂಚೂಣಿಯಾಗಿದ್ದಾರೆ. ಅತ್ಯುತ್ತಮವಾದ ಸಂಘಟನೆ ಮಾಡ್ತಾ ಸೋಮವಾರ ದಿವಸ ಸುಮಾರು ಪಲ್ಲಕ್ಕಿ ಸೇವೆಗೆ 200ರಿಂದ 300 ಜನ ಆರ್ಯವೈಶ್ಯಗಳು ಬಂಧುಗಳು ಕೂಡುವಂತ ಒಂದು ಸಂಘಟನೆಯನ್ನ ಮಾಡಿದ್ದಾರೆ. ಅದರ ಜೊತೆಗೆ ಮತ್ತು ವಾಸವಿ ಸರ್ಕಲ್ ಅನ್ನ ನಿರ್ಮಿಸಿದ್ದಾರೆ. ಮತ್ತು ಬಳ್ಳಾರಿ ಬುಕ್ ಡಿಪೋದಲ್ಲಿರ್ತಕ್ಕಂಥ ಅಂಬಾಭವಾನಿ ಮಠದ ಒಂದು ಕಟ್ಟಡದ ಕಾರ್ಯಕ್ರಮ, ವಾಣಿಜ್ಯ ಸಂಕೀರ್ಣದ ಕಾರ್ಯಕ್ರಮವನ್ನ ಮುಕ್ತಾಯ ಹಂತದಕ್ಕೆ ತಂದಿದ್ದಾರೆ. ಇದೆಲ್ಲದೂ ಕೇವಲ 1 ವರ್ಷದಲ್ಲಿ ಮಾಡಿದಂತ ಸಾಧನೆ. ನಮ್ಮ ಅಧ್ಯಕ್ಷರ ಒಂದು ಘನಾಧ್ಯಕ್ಷತೆಯಲ್ಲಿ ನಮ್ಮೆಲ್ಲರ ಯುವಕರ ಪಡೆ ಮತ್ತು ಮಹಿಳೆಯರು ಎಲ್ಲರೂ ಕೈ ಜೋಡಿಸಿದಾಗ ಸುಮಾರು 1 ವರ್ಷಗಳಿಗೆ ಅಪಾರವಾದಂತ ಕಾರ್ಯಕ್ರಮವನ್ನ ಮಾಡಿದ್ದಾರೆ. ಅದೇ ರೀತಿಯಾಗಿ ಅವರ ಅಧ್ಯಕ್ಷೆಯನ್ನ ಏರ್ಬೇಕಾದ್ರೆ ಅವರ ಸಂಕಲ್ಪ ಇತ್ತು, ಈ ವಾಸವಿ ಗುಡಿಯನ್ನ ಗಂಗಾವತಿಗೆ ಬಹಳ ದಿನಗಳ ಕನಸನ್ನ ನನಸು ಮಾಡಬೇಕನ್ನೋ ಒಂದು ಅಭಿಲಾಷೆಯಿಂದ ಅವರು ಅಧ್ಯಕ್ಷರಾದರು. ಆ ಅಧ್ಯಕ್ಷೆಯಿಂದ ಈಗ ಈ ಒಂದು ವರ್ಷದ ದಿನದಂದು ಈ ಒಂದು ಒಳ್ಳೆ ತಿಥಿಯಂದು ಭಟ್ರು ಹೇಳಿದ್ರು. ಆಗ ಈ ಒಂದು ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಲೇಬೇಕು ಅನ್ನೋ ಉದ್ದೇಶದಿಂದ ಎಲ್ಲ ಊರ ಜನರ ಒತ್ತಾಯದ ಮೇರೆಗೆ ಅಧ್ಯಕ್ಷರು ಒಂದು ಹೆಜ್ಜೆ ಮುಂದಿಟ್ಟಿದ್ದಾರೆ. ಅದರ ಅಂಗವಾಗಿ ಇಂದು ಭೂಮಿ ಪೂಜೆಯನ್ನ ನಾವು ನೆರವೇರಿಸಿದ್ವಿ. ಮುಂದಿನ ದಿನಗಳಲ್ಲಿ ಎಲ್ಲೂ ನಮ್ಮ 400 ಮನೆಯದವರು ಯಾರಿಗೂ ಏನು ಭಿನ್ನಾಭಿಪ್ರಾಯ ಇಲ್ಲದಂತಾನೆ ಎಲ್ಲರೂ ಸೇರಿ ಒಂದು ಭವ್ಯವಾದ ಒಂದು ವಾಸವಿ ಮಂದಿರವನ್ನ ನಿರ್ಮಾಣ ಮಾಡಕ್ಕೆ ಸಂಕಲ್ಪವನ್ನ ತೊಟ್ಟು ಇಂದು ಭೂಮಿ ಪೂಜೆ ಮುಖಾಂತರ ಪ್ರಾರಂಭ ಆಗ್ತಾ ಇದೆ. ಈ ಭೂಮಿ ಪೂಜೆ ನಂತರ ಎಲ್ಲರೂ ಸೇರಿ ಎಲ್ಲಿ ನಾವು ದೇವಸ್ಥಾನ ಕಟ್ಟಬೇಕಾಗಿದೆ ಆ ಸ್ಥಳದಲ್ಲಿ ಶಿಲಾನ್ಯಾಸ ಕಾರ್ಯಕ್ರಮವನ್ನ ಕೆಲವೇ ದಿನಗಳಲ್ಲಿ ನೆರವೇರಿಸ್ತಾ ಇದೀವಿ. ಶಿಲಾನ್ಯಾಸದ ಜೊತೆಗೆ ಎಲ್ಲರೂ ನಮ್ಮ ಸಮಾಜ ಧನು ಮನೋಧನದಿಂದ ಅರ್ಪಿಸುವಂತ ಸಂಕಲ್ಪ ಮಾಡಿದ್ದಾರೆ. ಕೇವಲ ಅಧ್ಯಕ್ಷರ ಸಂಕಲ್ಪ ಅಲ್ಲ, ಇಡೀ ನಮ್ಮ ಆರ್ಯವೇ ಸಮಾಜದ 2,000 ಸಮಸ್ತ ನಾಗರಿಕರು ನಮ್ಮ ಜನಾಂಗದ ಆರ್ಯವೈಶ್ಯಗಳ ಸಂಕಲ್ಪ ಮತ್ತು ಎಲ್ಲರ ಒಂದು ಪ್ರಾಣದಿಂದ ಧನು ಮನೋಧನದಿಂದ ಅರ್ಪಿಸಿ ಕೇವಲ ಕೆಲವೇ ದಿನಗಳಲ್ಲಿ ಈ ಒಂದು ಭವ್ಯವಾದ ಮಂದಿರವನ್ನ ನಿರ್ಮಾಣ ಮಾಡುವಂತ ಸಂಕಲ್ಪವನ್ನ ಇಡೀ ಸಮಾಜ ಹೊತ್ತಿಲ್ಲ. ಬರೀ ಅಧ್ಯಕ್ಷರ ಸಂಕಲ್ಪ ಹೊತ್ತಿಲ್ಲ, ಇದು ಇಡೀ ಸಮಾಜದ ಸಂಕಲ್ಪ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇಂಥ ಒಂದು ಸಂಕಲ್ಪದ ನೇತೃತ್ವವನ್ನ ನಮ್ಮ ಅಧ್ಯಕ್ಷರಾದ ರೂಪಾರಾಣಿ ರಾಯಚೂರು ಮೇಡಮ್ ಅವರು ವಹಿಸಿದ್ದಾರೆ. ಇದು ಯಶಸ್ವಿ ಆಗುತ್ತೆ ಅಂತೇಳಿ ಶುಭ ಹಾರೈಸಲಿಕ್ಕೆ ಇಂದು ಮಾಜಿ ಸಂಸದರು ಮತ್ತು ಹಾಲಿ ಸಂಸದರು ಬರಬೇಕಾಗಿತ್ತು, ಅನಿವಾರ್ಯ ಕಾರಣದಿಂದ ಬಂದಿಲ್ಲ. ಮತ್ತು ಮಾಜಿ ಶಾಸಕರು ಪರಣ್ಣ ಮನವಳ್ಳಿಯವರು, ಶ್ರೀನಾಥ್ ಗಣಿಯವರು ಮತ್ತು ಮಲ್ಲಿಕಾರ್ಜುನ ನಾಗಪ್ಪನವರು ಮತ್ತು ಊರಿನ ಇನ್ನಿತರ ಎಲ್ಲಾ ಜನಾಂಗದ ನಾಯಕರು, ನಾಳೆ ಒಂದೇ ಜನಾಂಗ ಅಲ್ಲ ಇತರ ಎಲ್ಲಾ ಜನಾಂಗದ ನಾಯಕರು ಕೂಡ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ್ದಾರೆ. ಹಾಗಾಗಿ ಅಮ್ಮನವರ ಮಂದಿರ ಶೀಘ್ರದಲ್ಲೇ ಆಗುತ್ತೆ ಅಂತ ನಮ್ಮೆಲ್ಲರ ಆಶಯದೊಂದಿಗೆ ಪಣ ತೊಟ್ಟು 2 ಮಾತುಗಳು. ಬಹಳ ಸಂತೋಷದ ವಿಷಯ. ನಾವು ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ಜನರು ಬಂದು ಬಹಳ ಚೆನ್ನಾಗಿ ನೆರವೇರಿಸಿಕೊಟ್ಟಿದ್ದಾರೆ. ಸ್ವಲ್ಪ ಮೈಕ್ ಮುಂದೆ ಮೇಲೆ ಬಹಳ ಚೆನ್ನಾಗಿ ಕಾರ್ಯಕ್ರಮ ನಡೀತು. ಒಂದು ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ಬಹಳ ವರ್ಷಗಳಿಂದ, ಒಂದು 6ರಿಂದ 7 ವರ್ಷಗಳಿಂದ ನಮ್ಮ ಅಧ್ಯಕ್ಷರು ಹಣ ತೊಟ್ಟು ಜಗಳವಾಡಿ ಕುಡಿಬೇಕು ಅಂತೇಳಿ ಬಹಳ ಕಷ್ಟಪಟ್ಟರು. ಆದರೂ ಇಷ್ಟು ವರ್ಷ ಅದು ಆಗಿದ್ದಿಲ್ಲ. ನಾವು ಒಂದೊಂದ್ಸಲ ಬೇಕಂತ ಇದ್ವಿ, ಅಕ್ಕ ಯಾಕೆ ಅವಸರ ಮಾಡ್ತಾರೆ ಅಂತೇಳಿ. 600 ವರ್ಷ ಬರುತ್ತೆ, 7 ವರ್ಷ ಸತತ ಪ್ರಯತ್ನ ನಂತರ ಎಲ್ಲ ಹೆಣ್ಮಕ್ಳು ಏನಪ್ಪ ವಾಸವಿ ಗುಡಿ ಇಲ್ಲ, ಗಂಗಾವತಿಯಲ್ಲಿ ಯಾರಾದ್ರೂ ಕನ್ಯೆ ಕೊಡಬೇಕಾದ್ರೂ ಕೂಡ ಗಂಗಾವತಿ ವಾಸವಿ ಗುಡಿ ಇಲ್ಲ ಅಂತೇಳಿ ಕೇಳಿದ ಮಾತುಗಳು ಬಹಳ ಇದಾವೆ. ಹೀಗಾಗಿ ನಾವು ಹೆಣ್ಮಕ್ಳನ್ನ ಅಧ್ಯಕ್ಷರ ಮಾಡಿ, ನೀವೇ ಸಮಾಧಾನ ಮಾಡಿ, ನೀವೇ ಗುಡಿ ಕಟ್ಟಿ, ನೀವೇ ಮುಂದಿರಿ ಅಂತೇಳಿ ಹೇಳಿ ನಾವು ಸ್ಟಾರ್ಟ್ ಮಾಡ್ತೀವಿ. ಈ 2 ಮಾತುಗಳನ್ನು ಮುಗಿಸ್ತಾ ಇದ್ದೀವಿ.
ಭೂಮಿ ಪೂಜೆ ಇಷ್ಟು ವೈಭವದಿಂದ ನಡೀತಿದೆ ಅಂತ ಹೇಳಿ ನನಗೆ ಅದು ಕನಸು ಮನಸ್ಸಲ್ಲಿ ಇರಲಿಲ್ಲ. ಇದೆಲ್ಲ ನನಗಷ್ಟೇ ಅಲ್ಲ, ಎಲ್ಲ ವೈಶ್ಯ ಸಮಾಜದ ಬಾಂಧವರಿಗೂ, ಅಣ್ಣಂದರಿಗೂ, ಅಕ್ಕಂದರಿಗೂ, ಆಮೇಲೆ ಪತ್ರಕರ್ತರಿಗೂ ಎಷ್ಟು ನಾನು ಧನ್ಯವಾದಗಳು ಹೇಳಿದ್ರು ಕಡಿಮೆ. ಹಾಗೆ ಗುರುಗಳಿಗೂ ಎಷ್ಟು, ಅವರೆಲ್ಲಾನು ಎಷ್ಟು ಚೆನ್ನಾಗಿ ಎಲ್ಲರೂ ಮಾಡ್ಕೊಂಡು ಹೋಗಿದ್ದಾರೆ ಅಂದ್ರೆ ಇದು ಒಂದು ಐತಿಹಾಸಿಕ ಒಂದು ಪ್ರೋಗ್ರಾಮ್ ಅನ್ಕೋಬಹುದು. ಯಾಕಂದ್ರೆ ನಮ್ಗೆ ಇಷ್ಟು ವೈಭವದಿಂದ ನಡೀತಿದೆ ಅಂತ ಅನ್ಕೊಂಡಿರ್ಲಿಲ್ಲ. ಇದಕ್ಕೆ ಇನ್ನೊಂದ್ಸಲ ಎಲ್ಲ ಅಣ್ಣಂದರಿಗೂ, ಅಕ್ಕಂದರಿಗೂ, ಮತ್ತೆ ಪತ್ರಕರ್ತರಿಗೂ, ಗುರುಗಳಿಗೂ ನಾನು ಬಹಳ ಧನ್ಯವಾದಗಳನ್ನ ಹೇಳ್ತಾ, ಆ ಮೊದಲು ದೇವಿಗೆ ಹೇಳ್ತೀನಿ, ದೇವಿಗೆ ಧನ್ಯವಾದಗಳನ್ನ ಹೇಳ್ತಾ, ಮತ್ತೆ ಇನ್ನೊಂದ್ಸಲ ನಮಸ್ಕಾರ ಮಾಡುತ್ತಾ, ಜೈ ವಾಸವಿ.